ಕೌಸಲ್ಯ ಅವರೇ ಒಳಗಡೆ ಬರ್ಬೋದಾ? ನಿನ್ನ ಉಸಿರಲ್ಲಿ ವಿಷ ಇದೆ, ವಿಷ. ನೀನು ಉಸಿರು ಬಿಟ್ರೆ ಇಡೀ ಮನೆನೇ ನಾಶ ಆಗೋಗುತ್ತೆ. ನಿನ್ನ ಋಣ ನಂಗೆ ಬೇಕಾಗಿಲ್ಲ. ಎತ್ಕೊಂಡು ಹೋಗ್ತಾ ಇರ. ಕೌಸಲ್ಯ ಅವರೇ ನನ್ನ ಮಾತು ಕೇಳಿ, ನಿಮಗೆ ಕೈ ಮುಗಿತೀನಿ. ಜೀವನದಲ್ಲಿ ಹಣ ಒಂದೇ ಮುಖ್ಯ ಅಲ್ಲ ಅನ್ನೋದನ್ನ ನಾನು ಸಾಬೀತು ಮಾಡಬೇಕು. ಅದಕ್ಕೆ ನನಗೆ ಲೀಲಾ ಬೇಕು. ಅಬ್ಬಬ್ಬಬ್ಬಬ್ಬ, ಸದಾರಾಮೆ ನಾಟಕ ಆಡ್ತಾ ಇದೆಯಾ? ನಾಚಿಕೆ ಆಗಲ್ವಾ ನಿನಗೆ? ಮಕ್ಕಳ ಜೀವನ ಹಾಳು ಮಾಡ್ಬೇಕು ಅಂತ ಸಾಕಿ ಬೆಳೆಸಿರೋ ತಾಯಿ ಹತ್ರನೇ ಡೀಲ್ ಮಾಡ್ಕೊಂಡಿಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಏನೋ ನಾನು ಹಾಳಾದವಳು, ಹಣದ ಆಸೆಗೆ ಬಿದ್ದೆ. ಆದ್ರೆ ನೀನು ತಿಳಿದೋಳ್ತಾನೆ, ಓದ್ದೋಳ್ತಾನೆ. ಆ ಏಜೆ ಮನೇಲಿ ಏಜೆಗೆ ಬಿಟ್ರೆ ನಿನಗೆ ಬೆಲೆ ಜಾಸ್ತಿ. ಅಂತೋಳಾಗಿ ನನ್ ಜೊತೆ ಕೈ ಜೋಡಿಸ್ತೀಯಲ್ಲ, ನೀನಿಂತ ಡೌರಾಣಿ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ ಕಣೆ. ಬೈರಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೈರಿ. ಆದ್ರೆ ಒಂದೇ ಒಂದ್ಸತಿ ನನ್ನ ಒಳಗ್ ಕರ್ಕೊಳ್ಳಿ. ಲೀಲಾ ಹತ್ರ ನಾನು ಮಾತಾಡೋದಿದೆ. ಆಗಲ್ಲ ಕಣೆ, ನನ್ ನೀನು ಬೇಡ, ನಿನ್ ಋಣನೂ ಬೇಡ. ನನ್ ಮನೇಲಿ ನಾನು ಅಂಬ್ಲಿನೋ ಗಂಜಿನೋ ಕುತ್ಕೊಂಡು ನೆಮ್ಮದಿಯಿಂದ ಇರ್ತೀನಿ. ನನಗೆ ದುಡ್ಡು ಬರಬೇಕು ಅಂತ ಇದ್ರೆ ಹೇಗೋ ಒಂದ್ ರೀತಿಲಿ ಬರುತ್ತೆ. ಆದ್ರೆ ನಿನ್ ಋಣ ಮಾತ್ರ ಬೇಡ. ನನಗೆ ಈಗ ಬೇಕಾಗಿರೋದು ನೆಮ್ಮದಿ. ಕೈ ಮುಗಿತೀನಿ, ಮೊದಲು ಆಚೆಗೆ ನಡಿ. ನಿನ್ನಂತೋಳು ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳ್ಬಾರ್ದು. ಏನ್ ಮುಖ ನೋಡ್ತಾ ಇದೀಯಾ? ನಡಿ ಆಚೆ. ಓ, ನೀನು ಇಲ್ಲಿದ್ಯಾ ಬಿ? ನಾನು ರೂಮ್ಗೆ ಹೋಗಿದ್ದೆ ನಿನ್ನ ಹುಡ್ಕೊಂಡು. ಸರಿ ಬಾ, ಇಬ್ರು ಸೇರಿ ಊಟ ಮಾಡೋಣ. ಅಂತರ ನನಗೆ ಹಸಿವಿಲ್ಲ. ಹಸಿವಿಲ್ವಾ? ಹಸಿವಿಲ್ಲ ಅಂದರೆ ಏನರ್ಥ ಬಿ? ನೋಡು, ಎಲ್ಲ ನಿನ್ಗೆ ಇಷ್ಟವಾಗಿರೋ ಅಡುಗೆನೇ ಮಾಡಿದ್ದೀನಿ. ಹಸುವಾಗ್ತಾ ಇಲ್ಲ ಅಂದರೆ ಹಸುವಾಗ್ತಾ ಇಲ್ಲ ಅಂತ, ಊಟ ಬೇಡ ಅಂತ. ನೋಡು, ಅದೆಲ್ಲ ನಾನು ಕೇಳಲ್ಲ. ನೀನು ಊಟ ಮಾಡಲೇಬೇಕು. ಅಂತರ ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡ್ಮೇಲೆ ಅಲ್ವಾ ಅಭಿ ನಾವಿಬ್ರು ಮದುವೆ ಆಗಿದ್ದು. ಈಗ ಹೊಸದಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನಿದೆ? ನಾನೇನು ಬೇರೆಯವಳ? ನಿನ್ನಂತ್ರನೇ ಅಲ್ವಾ? ಬೇಡ ಅಂದಮೇಲೆ ಫೋರ್ಸ್ ಮಾಡ್ಬೇಡ. ಓ, ಈಗ ಗೊತ್ತಾಯ್ತು ಬಿಡು. ಅವತ್ತು ನೀನು ನನಗೋಸ್ಕರ ಎಲ್ಲ ರೆಡಿ ಮಾಡಿ ಡಿನ್ನರಿಗೆ ನಾನು ಬರಲಿಲ್ಲ ಅಂತ ಈಗ ಕೋಪ ಮಾಡ್ಕೋತಿದ್ಯಾ? ಅದಕ್ಕೆ ನಾನು ಅವತ್ತೇ ಸಾರಿ ಕೇಳಿದ್ನಲ್ಲ, ಈಗ ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ನಾನು ಹೋಗೋ ಬಾರೋ ಅಂತಿದ್ದೀನಿ ಅಂತ ಬೇಜಾರಾಗ್ತಿದ್ಯಾ? ನಾನು ಮೊದಲೆಲ್ಲ ಹಾಗೆ ಅಲ್ವಾ ಮಾತಾಡ್ತಾ ಇದ್ದಿದ್ದು? ಅದೇನೋ ಗೊತ್ತಿಲ್ಲ, ಬಟ್ ಏನೋ ಸರಿ ಅನ್ನಿಸ್ತಾ ಇಲ್ಲ. ಯಾಕಭಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ? ಹೇ, ಹಾಗೆಲ್ಲ ಏನಿಲ್ಲ ಅಂತ. ಇಟ್ಸ್ ವೆರಿ ಸಿಂಪಲ್. ಅಂದರೆ ನಾನು ಬೇಡ ಅಂದರೂ ನೀನು ಒತ್ತಾಯ ಮಾಡ್ತಿದ್ಯಲ್ಲ, ನಾನು ಏನು ಹೇಳು? ಗೊತ್ತಾಯ್ತಭಿ, ಇದೇ ಜಾಗದಲ್ಲಿ ಲೀಲಾ ಏನಾದರೂ ಇದ್ದಿದ್ರೆ, ಅವಳು ಊಟ ತಂದ್ಕೊಟ್ಟಿದ್ದಿದ್ರೆ ಒಂದೇ ಒಂದು ಮಾತು ಬೇಡ ಅಂದೆ ಊಟ ಮಾಡ್ತಿದ್ದೆ. ಹೌದು ತಾನೆ? ಹೇ, ರಿಲ್ಯಾಕ್ಸ್ ಅಭಿ. ಯಾಕೆ ಕೋಪ ಮಾಡ್ಕೋತಿದ್ಯಾ? ನನಗೆ ನೀನು ಊಟ ಮಾಡೋದಷ್ಟೇ ಮುಖ್ಯ. ಲೀಲಾ ಊಟ ತಂದ್ಕೊಟ್ಟಿದ್ರೆ ಊಟ ಮಾಡ್ತಿದ್ದೆ ಅಂತ ಹೇಳಿದೆ ಅಷ್ಟೆ. ಅದು ಫ್ಯಾಕ್ಟ್ ಅಲ್ವಾ? ಏನು ಮಾಡೋದು? ಆದರೆ ಲೀಲಾ ಮನೇಲೇ ಇಲ್ವಲ್ಲ ನಿನ್ಗೆ ಊಟ ತಂದ್ಕೊಡೋದಕ್ಕೆ. ಪಾಪ. ಮಾತ್ರ ಪ್ಲೀಸ್, ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ನನಗೆ ಊಟ ಬೇಡ. ನೋಡು, ನನ್ನ ಮೇಲೆ ಮಾತ್ರ ಕೋಪ ಮಾಡ್ಕೋತೀಯ. ಲೀಲಾ ಹತ್ರ ನಗ್ನಗ್ತಾನೆ ಮಾತಾಡ್ತೀಯ. ಯಾಕೋ ನಿನಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಅಂತ ಅನ್ನಿಸ್ತಿದೆ. ನೋಡು, ಹಠ ಮಾಡಬೇಡ. ನನ್ನ ಮುದ್ದು ಅಲ್ವಾ? ತಗೋ, ನಾನೇ ತಿನ್ನಿಸ್ತೀನಿ.
ಮಂತ್ರ ಪ್ಲೀಸ್. ಜಸ್ಟ್ ಲೀವ್ ಮೀ ಅಲೋನ್. ನನಗೆ ಹಸುವಾದಾಗ ಹೇಳ್ತೀನಿ, ಅವಾಗ ತೊಗೊಂಬಂದ್ಕೊಡು. ಫಾರ್ ನೌ ದಯವಿಟ್ಟು ನಾನೊಬ್ಬನೇ ಇರಕ್ಕೆ ಬಿಟ್ಬಿಡು. ಸರಿ ಹೋಗ್ಲಿ ಬಿಡು, ನಿನಗೇನೋ ಆಫೀಸ್ ಕೆಲಸಕ್ಕೆ ಟೆನ್ಷನ್ ಅನ್ಸತ್ತೆ. ನೋಡು, ನೀನು ನನ್ನ ಜೀವ, ನನ್ನ ಪ್ರಾಣ. ನೀನು ಏನೇ ಮಾಡಿದ್ರೂ ಓಕೆ. ಬೈತ್ಯಾ ಬೈ, ಹೊಡಿತ್ಯಾ ಹೊಡಿ, ಆದರೆ ನೀನು ಯಾವತ್ತಿದ್ರೂ ನನ್ನ ಅಭಿನಯ. ಇಂಥ ಅವಮಾನಕ್ಕೆಲ್ಲ ಜಗ್ಗಲ್ಲ ನಾನು. ನನಗೆ ನನ್ನ ಮನೆ ಉಳಿಸ್ಕೋಬೇಕು. ಅದಕ್ಕೆ ನಾನು ಲೀಲಾ ಹತ್ರ ಮಾತಾಡಲೇಬೇಕು. ಲೀಲಾ ಅಲ್ಲದೆ ಹೋದ್ರೆ ನಮ್ಮ ಮನೆನ ಉಳ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಾನು ತಪ್ಪು ಹೆಜ್ಜೆ ಇಟ್ಟಾಗ ಆಗದೆ ಇದ್ದಿದ್ದ ವಿಘ್ನ ಇವತ್ತು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಾಗ ಆಗ್ತಾ ಇದೆ. ವಿಧಿನೇ ಹೀಗ. ಅದೇನೇ ಆಗ್ಲಿ, ನನ್ನ ಮನೆ ಉಳಿಸ್ಕೊಳ್ದೆ ನನಗೆ ಬೇರೆ ದಾರಿ ಇಲ್ಲ. ಇದಕ್ಕೊಂದು ದಾರಿ ಸಿಗುತ್ತೆ. ಕೆಟ್ಟ ಕೆಲಸಕ್ಕೆ ಜಯ ಸುಲಭವಾಗಿ ಸಿಗುತ್ತೆ, ಆದ್ರೆ ಅದು ಜಾಸ್ತಿ ದಿನ ಉಳಿಯಲ್ಲ. ಅದೇ ಒಳ್ಳೆ ಕೆಲಸಕ್ಕೆ ಜಯ ಕಾದು ಬರುತ್ತೆ, ಆದ್ರೆ ಅದು ಸಾಯೋವರೆಗೂ ಇರುತ್ತೆ. ನನ್ನ ಮನೆಗೆ ಹಾಗೆ ಆಗ್ಬೇಕು. ಅದು ಲೀಲಾಯಿಂದಾನೇ ಆಗ್ಬೇಕು. ಇದೆ ದಾರಿ ಸಿಗುತ್ತೆ, ಖಂಡಿತ ಸಿಗುತ್ತೆ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಇದೇನು ಇಲ್ಲಿ ನಿಂತಿದ್ದೀರಾ, ಒಳಗೆ ಬರೋದಲ್ವಾ? ಸರ್ ಅದು ಆಕ್ಚುಲಿ ಯಾಕಮ್ಮ ಮುಜುಗರ? ಇದು ನಿಮ್ಮನೆ ಥರಾನೇ ಅಲ್ವಾ? ನಮ್ಮಲ್ಲಿ ಯಾಕೆ ಮುಜುಗರ ಅಂತ? ಬಂದವರು ಸೀದಾ ಬಾಗಿಲು ತಟ್ಟಬೇಕು. ಬಾಗಿಲು ತೆಗೆದಿಲ್ಲ ಅಂದ್ರೆ ಬಾಗಿಲು ಒಡ್ಕೊಂಡು ಒಳಗೆ ಹೋಗ್ಬೇಕು. ಅಷ್ಟು ಆತ್ಮೀಯತೆ ಇದೆ ನಮ್ಮನೆಗೂ ನಿಮ್ಮನೆಗೂ. ನೋಡಿಮ್ಮ, ನೀವು ಇಲ್ಲೇ ನಿಂತಿರೋದು ಗೊತ್ತಾದ್ರೆ ನನ್ನ ಹೆಂಡತಿ ತುಂಬಾ ನೊಂದ್ಕೋತಾಳೆ. ಬನ್ನಿಮ್ಮ, ಬನ್ನಿ ಒಳಗೆ ಹೋಗೋಣ. ಅದು ಒಳಗಡೆ ನನ್ನ ನೀವು ಏನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲಮ್ಮ. ಒಳಗೆ ಬನ್ನಿ. ಸರ್, ನಾನು ಲೀಲನ್ ಜೊತೆ ಮಾತಾಡಬೇಕು, ಪ್ಲೀಸ್. ಅಯ್ಯೋ, ಏನಮ್ಮ ನೀವು ಕೈಯೆಲ್ಲ ಮುಕ್ಕೊಂಡು? ನೀವು ಬನ್ನಿಮ್ಮ, ನಾನು ಒಳಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿಮ್ಮ. ಒಳಗೊಂದು ಗತಿ ಕಾಣಿಸ್ತೀನಿ ಇವಾಗ. ಏ ರೀ, ನೀವಾ? ಬನ್ನಿ ಬನ್ನಿ ದುರ್ಗಾವ್ರೆ. ದುರ್ಗಾ ಅವರೇ, ನೀವ್ ಯಾವಾಗ ಬಂದ್ರಿ? ಬನ್ನಿ ಬನ್ನಿ. ಒಂದ್ ನಿಮಿಷ, ಒಳಗಡೆ ಬರೋದು ಬೇಕಾಗಿಲ್ಲ. ಯಾಕೆ ಬಂದಿದ್ಯಾ ಇಲ್ಲಿ? ನಾವ್ ನೆಮ್ಮದಿಯಾಗಿರೋದು ನಿಂಗೆ ಇಷ್ಟ ಇಲ್ವಾ? ನಿಮ್ ಸವಾಸ ಬೇಡ ಅಂತ ಎಲ್ಲ ಬಿಟ್ಟು ಬಂದಿದ್ದೀನಿ. ಇವಾಗ ಯಾಕೆ ಬಂದಿದ್ಯಾ? ಲೀಲಾ, ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳು. ಹೇಳೋದು ಕೇಳೋದೆಲ್ಲ ಮುಗ್ದೋಗಿದೆ ದುರ್ಗಾ. ನಿಂತೋಗಿರೋ ಕತೆನ ಮತ್ತೆ ವಾಪಸ್ ಬರೀಗೆ ಪ್ರಯತ್ನ ಪಡ್ಬೇಡ. ಅಯ್ಯೋ ಲೀಲಾ, ಒಂದ್ಸಲ ನಾನು ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು. ದಯವಿಟ್ಟು ನನ್ನ ಮಾತು ಕೇಳು. ಲೀಲಾ, ಯಾಕಮ್ಮ ಆಟ? ಅವ್ರೇನೋ ಹೇಳ್ತಾರಂತಲ್ಲ, ಕೇಳ್ಬೋದು ತಾನೇ? ಅಪ್ಪ ಪ್ಲೀಸ್, ಹೆಣ್ಮಗಳು ಅಂತ ನಿನ್ ಕರಗ್ಬೇಡ. ನಮ್ಮ ಎಮೋಷನ್ಸ್ ಇವ್ರಿಗೆ ಬಂಡವಾಳ. ಇವಳು ಇನ್ನೇನ್ ಹೇಳಕ್ ಸಾಧ್ಯ? ಭೂತದ ಬಾಯಲ್ಲಿ ಭಗವದ್ಗೀತೆ ಬರಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ದುರ್ಗಾ, ನನ್ಗೆ ನಿನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಪ್ಲೀಸ್ ಇಲ್ಲಿಂದ ಹೊರಟೋಗು. ನನ್ ಮಗಳು ಹೇಳಿದ್ಲಲ್ಲ, ನೀನ್ ಹೋಗಮ್ಮ. ರೀ, ನೀವ್ ಒಳಗ್ ಬನ್ನಿ. ನನ್ ಮೊದಲನೇ ಮಗಳು ಏನ್ ಹೇಳ್ತಾಳೋ ಅದೇ ವೇದ ವಾಕ್ಯ. ನೋಡಿಮ್ಮ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ.
ನಿಮ್ಮಿಬ್ರ ಮಧ್ಯೆ ಏನು ನಡೆದಿದೆ, ಯಾಕೆ ಹೀಗಾಗ್ತಾ ಇದೆ ಅಂತ ವಿಚಾರಿಸೋ ಶಕ್ತಿ ನನಗಿಲ್ಲ. ದಯವಿಟ್ಟು ಕ್ಷಮಿಸಿ. ಕೌಸಲ್ಯ. ಹಾಂ ರೀ. ಲೀಲಾ ಪ್ಲೀಸ್ ಮಾತಾಡಕ್ ನನಗೆ ಒಂದು ಅವಕಾಶ ಕೊಡು. ನಾನು ಹೇಳೋ ವಿಷಯ ಕೇಳಿದ್ರೆ ನೀನು ಈಗಲೇ ನಮ್ಮ ಮನೆಗೆ ಓಡ್ ಬರ್ತೀಯಾ? ನೀನಲ್ಲ, ಬ್ರಹ್ಮ ಬಂದ್ ಹೇಳಿದ್ರು ನಾನ್ ಆ ಮನೆಗೆ ಬರಲ್ಲ. ಮೊದ್ಲು ಇಲ್ಲಿಂದ ಹೊರಟೋಗು. ಸರಿ ಆಗಿದ್ರೆ ನೀನ್ ಆ ಮನೆಗೆ ಬರೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನೀನ್ ಮಾತಾದ ತಕ್ಷಣ ಎಮೋಷನಲ್ ಆಗಿ ನಿನ್ ಮಾತು ನಂಬೋದಕ್ಕೆ ನಾನು ಹಳೆ ಲೀಲಾ ಅಲ್ಲ. ನೀನ್ ಇಲ್ಲೇ ಇರು, ಬೀದಿಯಲ್ಲಾದ್ರೂ ನಿಂತಿರು, ಏನಾದ್ರೂ ಮಾಡ್ಕೊ, ನನ್ಗೇನೂ ಆಗ್ಬೇಕಾಗಿಲ್ಲ. ಕೆಟ್ಟೋರ್ಗೂ ಒಳ್ಳೇದ್ ಬಯಸೋಷ್ಟು ದೊಡ್ಡ ಮನ್ಸು ನನ್ಗಿಲ್ಲ. ನಾನ್ ಮಾಡ್ತಿರೋದ್ ನಿಂಗೆ ಓವರ್ ಅನ್ಸ್ಬೋದು, ಆದ್ರೆ ನಿನ್ನಿಂದ ನೋವು ತಿಂದಿರೋ ನನ್ಗೆ ನಾನ್ ಮಾಡ್ತಿರೋದೆಲ್ಲ ಸರಿ ಅನ್ಸ್ತಿದೆ. ಸೊ ಗುಡ್ ಬೈ. ಲೀಲಾ 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 ನನ್ನ ಮಾತು ಕೇಳು. ಲೀಲಾ ಲೀಲಾ ಹೀಗಾದ್ರೆ ಅತ್ತೆ ಬಂದ್ಬಿಡ್ತಾರ? ಕಡೆ ಪಕ್ಷ ಅವಳಿಗೋಸ್ಕರ ನಾನು ಅಳ್ತಿರ್ತೀನಿ ಅನ್ನೋದಾದ್ರೂ ಅವಳಿಗೆ ಗೊತ್ತಿರುತ್ತಲ್ವೇನೆ? ಯಾಕೆ ಗೊತ್ತಿರಲ್ಲ ಅಜ್ಜಿ? ನಮ್ಮನ್ನೆಲ್ಲ ಒಂದೇ ಸಲಿಗೆ ಬಿಟ್ಟು ಹೋದಲ್ಲ, ಆ ಕ್ಷಣಕ್ಕೂ ಗೊತ್ತಿರತ್ತೆ. ಆದರೆ ಹಳ್ಳಿ ಅಂತ ಬಿಟ್ಟು ಹೋಗಿದ್ದಾರೆ. ಅಲ್ಲ, ಈ ಮನೆಯಿಂದ ಹೊಸಲು ದಾಟುವಾಗ ನಾವ್ಯಾರು ನೆನಪಿಗೆ ಬರಲಿಲ್ವಾ? ಲೀಲಾ ಅತ್ತೆ ಹೀಗೆಲ್ಲ ಮಾಡ್ತಾರೆ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವಳಿಗೆ ನೀನೇನು ಅನ್ಬೇಡ ಕಣೆ. ಅವಳು ನೀನೇನಾದರೂ ಅಂದ್ರೆ ನನಗೆ ತುಂಬ ನೋವಾಗುತ್ತೆ. ಲೀಲಾ ಅತ್ತೆ ಬಗ್ಗೆ ಶತ್ರುಗಳ ಬಾಯಲ್ಲೂ ಒಳ್ಳೆ ಮಾತೇ ಬರುತ್ತೆ. ಅಂಥದ್ರಲ್ಲಿ ನಾನೇನಾದರೂ ಹೇಳ್ತೀನ? ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋ ಕೋಪದಲ್ಲಿ ನಾನು ಹಾಗಂದೆ ಅಷ್ಟೇ. ಅಲ್ಲ, ನಮ್ಮೆಲ್ಲ ಫೋನ್ ನಂಬರ್ಸ್ನು ಬ್ಲಾಕ್ ಮಾಡಿದಾರಲ್ಲ, ನೋವಾಗಲ್ವಾ? ನಾವೆಲ್ಲ ಸಾಕು ಅನ್ನಿಸ್ಬಿಟ್ಟಿದ್ದೀನಿ ಅವಳಿಗೆ. ಅನ್ಸಲ್ಲ ಅಜ್ಜಿ, ಅನ್ಸಲ್ಲ. ಅವರು ತ್ಯಾಗಮೂರ್ತಿ, ತ್ಯಾಗ ಮಾಡ್ಬಿಟ್ಟು ಹೊರಟೋಗಿದ್ದಾರೆ. ದೇವ್ರು ಕೊಟ್ಟ ವರ ಪ್ರೀತಿನ ಎರಡೂ ದಾನ ಮಾಡಿಬಿಟ್ಟು ಹೋದ್ರಲ್ಲ. ನಮಗೆ ಎಷ್ಟು ನೋವಾಗಿರ್ಬೇಕಾದ್ರೆ ಅವ್ರಿಗೆಷ್ಟು ನೋವಾಗಿರಲ್ಲ. ನಾವು ನೊಂದ್ಕೋಬೇಕು, ಅವರು ನೊಂದ್ಕೋಬೇಕು. ಇದೆಲ್ಲ ಯಾಕೆ ಬೇಕು? ರಾಮಗ ಅವಳನ್ನು ಕರ್ಕೊಂಡು ಬಾ ಅಂತ ಹೇಳಿದ್ರೆ ನನ್ನ ಕೈ ಕಟ್ಟಾಕ್ಬಿಟ್ಟಿದೆ. ಅವಳನ್ನು ಮತ್ತೆ ಇಲ್ಲಿ ಕರ್ಕೊಂಡು ಬರೋಕ್ಕಾಗೋದಿಲ್ಲ. ಅವಳ ಮನಸ್ಸಿಗೆ ಏನು ತೋಚುತ್ತೋ ಹಾಗೆ ಮಾಡಿದ್ದಾಳೆ. ಇಲ್ಲಿಗೆ ಬಂದರೆ ಅವಳಿಗೆ ನೋವೇ ಜಾಸ್ತಿ. ಅವಳೆಲ್ಲಿದ್ದಾಳೋ ಅಲ್ಲೇ ನೆಮ್ಮದಿಯಾಗಿರ್ತಾಳೆ ಅಂತಾನೆ. ಪಾಪ ನಮ್ಮ ಲೀಲಾ ಪ್ರತಿ ಸಲ ಅವಳಿಗೆ ಅವಿಧಿ ಒಂದಲ್ಲ ಒಂದು ಸಮಸ್ಯೆ ತಂದಿಡ್ತಾ ಇರುತ್ತೆ. ಅಜ್ಜಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಪ್ಲೀಸ್ ಅಜ್ಜಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗಾದರೂ ಮಾಡಿ ಅವನ್ನ ವಾಪಸ್ ಕರ್ಕೊಂಬರೋ ವ್ಯವಸ್ಥೆನ ಮಾಡೋಣ. ಇಲ್ಲಿ ಯಾರೂ ನಂಬಕ್ಕಾಗಲ್ಲ. ಇದಕ್ಕೆ ಏನೋ ಒಂದು ಐಡಿಯಾ ಮಾಡೋಣ. ಪ್ಲೀಸ್ ಅಜ್ಜಿ. ಚುಕ್ಕಿ ಎಷ್ಟು ಚಳಿ ಇದೆ ಕಣೆ. ಏನಕ್ಕ ನೀನು ಮಲ್ಕೊಳಕ್ಕೂ ಬಿಡಲ್ಲ. ನಾನು ಇಲ್ಲಿ ಚಳಿ ನಡುತ್ತಿದ್ರೆ ನೀನ್ ಆರಾಮಾಗಿ ರಗತ್ಕೊಂಡು ಮಲ್ಕೊಂಡಿದ್ಯಾ. ಕೊಡು, ನನಗ್ ಬೇಕು. ಅಕ್ಕ ಮಧ್ಯರಾತ್ರಿ ನಿದ್ದೆ ಮಾಡ್ದೆ ಇನ್ನೇನು ಓದಕ್ಕಾಗುತ್ತಾ? ನಾನೇನು IAS ಸ್ಟೂಡೆಂಟಾ? ಕೊಡು. IAS ಸ್ಟೂಡೆಂಟು ರಾತ್ರಿ ಓದಲ್ಲ, ಹಗಲು ರಾತ್ರಿ ಓದ್ತಾರೆ. ಕೊಡೆ, ನಂಗೆ ಬೇಕು. ಅಕ್ಕ ಅದಕ್ಕೆ ನಾನೇನ್ ಮಾಡ್ಲಿ? ನಾನು ರಾತ್ರಿ ಮಲ್ಕೋತೀನಿ, ನೀನು ಮಲ್ಕೋ. ಚಳಿ ಆಗ್ತಿದೆ ಕಣೆ. ಚಳಿ ಆದ್ರೆ ಸ್ವೆಟರ್ ಹಾಕೋ ಹೋಗು. ನನ್ನ
ನನ್ನ ಸ್ವೆಟರ್ ನಮ್ಮ ಮನೆಗೆ ಮರ್ತು ಬಂದಿದ್ದೀನಿ. ಅವ್ರಿಗೆ ನಾನೇನ್ ಮಾಡ್ಲಿ? ಹೋಗಿ ಇನ್ನೊಂದು ರಗ್ ಹೊತ್ಕೋ. ಅಕ್ಕ ತವ್ರ ಮನೆಗೆ ಎಷ್ಟು ದಿನ ಆದ್ಮೇಲೆ ಬಂದಿದ್ದಾಳೆ, ಅವಳ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಸಲ್ವಾ ನಿಂಗೆ? ಎಂತ ತಂಗಿ ನೀನು, ಕೊಡೆ. ಅಕ್ಕ ಎಡು ಬಿದ್ರೆ ಭಾವನ್ ಮನೆ, ನೀನ್ ನೋಡಿದ್ರೆ ಕಾಶ್ಮೀರ ದಿನ ಬಂದಿರೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ಯಲ್ಲ, ಕೊಡು. ಆಯ್ತು ಬಿಡು, ನಾ ಇನ್ನೊಂದು ರಕ್ತ ತಗೋತೀನಿ. ಏನೇ ಚುಕ್ಕಿ, ಚಳಿಗೇನೆಲ್ಲ ಇಷ್ಟು ಕೊರಿತಿದೆ? ಯಾಕಕ್ಕ ಇಷ್ಟೊಂದು ಟಾರ್ಚರ್ ಕೊಡ್ತೀಯಾ? ಮಳೆಗಾಲ ಚಳಿಗಾಲ ಬಂದ್ರೆ ನಮ್ಮ ಮನೆನೆಲ್ಲ ಕೊರಿಯುತ್ತೆ ಅಂತ ನಿಂಗೇನು ಚಿಕ್ಕ ವಯಸ್ಸಿಂದ ಗೊತ್ತಿಲ್ವಾ? ಹೌದಲ್ವಾ, ಚಿಕ್ಕ ವಯಸ್ಸಲ್ಲಿರೋ ನೆನಪು ಈ ಚಳಿಗೆಲ್ಲ ಮರ್ತೋಗ್ಬಿಡ್ತು. ದುರ್ಗಾ ನೀನ್ ಬರೋವರೆಗೂ ನಾನು ಹೊರಗಡೆನೇ ಇರ್ತೀನಿ ಅಂತ ಹೇಳಿದ್ಲು. ನಿಜವಾಗ್ಲೂ ಹೊರಗಡೆನೇ ಇರ್ತಾಳ ಅಥವಾ ಹೋಗಿರ್ತಾಳ? ನೋಡೋಣ. ನೀನೇನಾದ್ರೂ ಮನೆ ಒಡೆಯೋ ವಿಷಯದಲ್ಲಿ ಮುಂದುವರೆದ್ರೆ ನಾನ್ ನಿಜವಾಗ್ಲೂ ದುರ್ಗಿ ಆಗ್ಬೇಕಾಗುತ್ತೆ. ಹುಷಾರ್. ದುರ್ಗಾ ಎಲ್ಲಿ ಹೋಗಿರ್ಬೋದು? ಮನೇಲಿ ಕೂಡ ಕಾಣಿಸ್ತಿಲ್ಲ. ನನ್ನ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಎಲ್ಲಿ ಹೋಗಿದ್ದಾಳೆ ಇವಳು? ನಾನು ತಿರುಗಿ ಬಿದ್ಮೇಲೆ ದುರ್ಗಾ ನನ್ನನ್ನು ಅಪೋಸ್ ಮಾಡಲೇ ಇಲ್ಲ. ನಾನು ಬ್ಲ್ಯಾಕ್ ಮೇಲ್ ಮಾಡಿ ನಾನೇ ಪ್ರಾರ್ಥನಾ ಸತ್ತೋಗಿರೋ ಅಂತರನ್ ಜಾಗಕ್ಕೆ ದುರ್ಗಾನೇ ನನ್ನನ್ನು ಕರ್ಕೊಂಡು ಬಂದಿದ್ದಾಳೆ ಅನ್ನೋ ವಿಷಯನ ನಾನು ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ ಅನ್ನೋ ಭಯಕ್ಕೇನಾದರೂ ಸುಮ್ಮನೆ ಇದ್ದಾಳ? ಬ್ಲ್ಯಾಕ್ ಮೇಲ್ ತುಂಬ ದಿನ ವರ್ಕ್ ಆಗಲ್ಲ ಅಂತ ನನಗೂ ಗೊತ್ತು, ದುರ್ಗಾಗೆ ಇನ್ನೂ ಚೆನ್ನಾಗಿ ಗೊತ್ತು. ಆದರೂ ಇಷ್ಟು ದಿನ ಸುಮ್ಮನೆ ಇರೋದಕ್ಕೂ ಈಗ ಇದ್ದಕ್ಕಿದ್ದಂಗೆ ಕಾಣದೇ ಇರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಇರಲಿ, ಅವಳು ಏನೇ ಪ್ಲ್ಯಾನ್ ಮಾಡಕ್ಕೆ ಹೋಗಿದ್ರು ಅವಳ ಜುಟ್ಟು ನನ್ನ ಕೈಯಲ್ಲಿ. ಅದು ನನ್ನ ಕೈಯಲ್ಲಿರೋವರೆಗೂ ಅವಳನ್ನು ನಾನು ಹೇಗೆ ಬೇಕಾದರೂ ಆಟ ಆಡಿಸ್ಬೋದು. ಅಭಿ ಹತ್ರ ನಾನೇನಾದರೂ ಓವರಾಗಿ ರಿಯಾಕ್ಟ್ ಮಾಡಿಬಿಟ್ನಾ? ಅವನಿಗೇನಾದರೂ ನನ್ನ ಮೇಲೆ ಡೌಟ್ ಬಂದಿರ್ಬೋದಾ? ಆದರೆ ಅಭಿ ತುಂಬ ಬುದ್ಧಿವಂತ. ಅವನು ಕಣ್ ತಪ್ಪಿಸಿ ಏನೂ ಮಾಡೋಕ್ಕಾಗಲ್ಲ. ಈ ಪ್ರೀತಿ ಅನ್ನೋ ಒಂದೇ ಒಂದು ವಿಚಾರ ನಮ್ಮಿಬ್ಬರ ಮಧ್ಯೆ ಇಲ್ಲದೆ ಹೋಗಿದ್ದಿದ್ರೆ ಅವನು ನನ್ನನ್ನು ಕಂಡು ಹಿಡಿದು ಮನೆಯಿಂದ ಆಚೆ ಕಳಿಸ್ತಿದ್ದ. ಇರಲಿ, ಇವಾಗ ಅವನ ಹತ್ರ ಹೋಗಿ ಸ್ವಲ್ಪ ಸಾಫ್ಟಾಗಿ ಮಾತಾಡಿ ಆದಷ್ಟು ನನ್ನ ಮುಷ್ಟಿಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಬರೀ ನಾಟಕ. ದುರ್ಗನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಜೀವನ ಪೂರ್ತಿ ಬರೀ ನಾಟಕ ಮಾಡಿ ಬದುಕಿದ್ದೇ ಆಗೋಯ್ತು. ನೀನು ಬಂದು ಕರೆಯೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ದವಳು ಬಾಗ್ಲು ಹಾಕೊಂಡು ಈ ಕಡೆ ಬರೋ ಅಷ್ಟರಲ್ಲಿ ಜೂಟಾಗಿದ್ದಾಳೆ. ಅಲ್ಲಿ ಯಾವ ಪ್ಲ್ಯಾನು ವರ್ಕ್ ಆಗಿಲ್ಲ ಅನ್ಸುತ್ತೆ. ಅದಕ್ಕೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಆ್ಯಕ್ಟಿಂಗಲ್ಲಿ ನಾನೇ ಕ್ವೀನ್ ಅಂದರೆ ಇವಳು ನನ್ನೇ ಮೀರಿಸ್ತಾ ಇದ್ದಾಳೆ. ನಾನೇನಾದರೂ ನಂಬ್ಕೊಂಡು ಅವ್ರ ಮನೆಗೆ ಹೋದರೆ ನನ್ನ ಕತೆ ಮುಗೀತು. ಯಾವತ್ತಿದ್ರೂ ದುರ್ಗನ್ ಮಾತ್ರ ನಂಬಾರ್ದು. ಛೇ, ದುರ್ಗಾ ಇಷ್ಟು ಚಳಿಲಿ ಒಬ್ಳೆ ಹೊರಗಡೆ ನಿಂತಿದ್ದಾಳೆ. ಇವಳು ಯಾಕಿಷ್ಟು ಹಠ ಮಾಡ್ತಿದ್ದಾಳೆ? ನಿಜವಾಗ್ಲೂ ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ, ಸಮಸ್ಯೆ ಇದ್ದಿದ್ರೆ ಯಾರಾದ್ರೂ ಒಬ್ರು ನಂಗೆ ಫೋನ್ ಮಾಡ್ತಿದ್ರು. ಆ ಥರ ಏನೂ ಇಲ್ಲ.
ಇವಳೆ ಸುಮ್ಮನೆ ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ ಅನ್ಸುತ್ತೆ. ಆದರೂ ಹೊರಗಡೆ ಎಷ್ಟೊಂದು ಚಳಿ ಇದೆ. ಮನೆ ಒಳಗಿದ್ದು ನಾವು ರಗ್ ಹೊತ್ಕೊಂಡ್ರು ನಮ್ಗೆ ಇಷ್ಟೊಂದು ಚಳಿ ಆಗ್ತಿದೆ ಅಂದರೆ ಪಾಪ ಅವಳು ಒಬ್ಬಳೇ ನಿಂತಿದ್ದಾಳೆ. ಅದು ಚಳಿಲಿ ಇನ್ನೆಷ್ಟು ಚಳಿ ಆಗ್ತಿರ್ಬಾರ್ದು ಅವಳಿಗೆ. ಯಾರಾದರೂ ಈ ಥರ ಕಷ್ಟದಲ್ಲಿದ್ದರೆ ನನ್ನಿಂದ ನೋಡೋಕ್ಕಾಗಲ್ಲ. ಮಾನವೀಯತೆ ದೃಷ್ಟಿಯಿಂದಾದರೂ ನಾನು ಅವಳಿಗೆ ಹೆಲ್ಪ್ ಮಾಡಬೇಕು. ಇವಳು ನನಗೆ ಎಷ್ಟೇ ನೋವು ಮಾಡಿರ್ಬೋದು, ಏನೇ ಅನ್ಯಾಯ ಮಾಡಿರ್ಬೋದು, ಆದರೆ ಈ ಥರ ಅಸಹಾಯಕತೆಯಿಂದ ನಿಂತಾಗ ಎಷ್ಟೇ ಮೋಸ ಮಾಡಿದ್ರು ಪಾಪ ಅಂತ ಅನಿಸುತ್ತೆ. ನನ್ನ ಕೈಲಿ ನೋಡೋಕ್ಕಾಗಲ್ಲ.